ಕರ್ನಾಟಕ ಬುಲ್ಡೋಸರ್ ಸ್ಟ್ರಾಂಗ್ ಟೀಮ್ ಅಂತ ಗೊತ್ತು. ನಿಮ್ಮ ಪ್ರಕಾರ ನಮ್ಮ ಟೀಮ್ ಬಿಟ್ಬಿಟ್ಟು ಬೇರೆ ಯಾವ ಟೀಮ್ ಸ್ಟ್ರಾಂಗ್ ಇದೆ? ನಿಮ್ಮ ಪ್ರಕಾರ ಯಾರು ಬೆಸ್ಟ್ ಪ್ಲೇಯರ್ ಅನ್ಸುತ್ತೆ ಸರ್? ಯಾವ ಟೀಮಲ್ಲಿ ಬೆಸ್ಟ್ ಪ್ಲೇಯರು? ಬೇರೆ ಟೀಮ್ ನಿಮ್ಮ ಪ್ರಕಾರ ನಿಮ್ಮ ಇಷ್ಟವಾದ ಐ ಥಿಂಕ್ ಹೈದರಾಬಾದ್ ಇಸ್ ಅ ವೆರಿ ಟಫ್ ಟೀಮ್. ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಚೆನ್ನೈ ಇಸ್ ಅ ವೆರಿ ಟಫ್ ಟೀಮ್ ಆ್ಯಂಡ್ ಬೆಂಗಾಲ್ I think they become very strong right now. They are also a very good side. And I think today there have been a lot of improvisations. Even Mumbai is playing extremely well. Ellaru Bhojpuri is a very passionate team adu. Avrige ಬಹುಶಃ ಅದು ಬಿಟ್ಟರೆ ಕ್ರಿಕೆಟ್ ತಿನ್ಬಿಡ್ತಾರೆ ಅವರು. ಆ ಥರ ಅವ್ರಿಗೆ ಹುಚ್ಚು ಕ್ರಿಕೆಟ್ ಅಂದರೆ ಭೋಜ್ಪುರಿ ಅವರಿಗೆ. ಈಚ್ ಒನ್ ಎಲ್ಲ ಟೀಮ್ಗೆ ಅವ್ರವ್ರದ್ದು ಪ್ಲಸಸ್ ಮೈನಸ್ ಇದೆ. ಯು ಕಾಂಟ್ ರಿಲಿ ಸೇ ವಿಚ್ ಇಸ್ ದ ಟಫೆಸ್ಟ್ ಟೀಮ್ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ದೇರ್ ಆರ್ ವೆರಿ ಗುಡ್ ಪ್ಲೇಯರ್ಸ್. ಆಬ್ವಿಯಸ್ಲಿ ಈಚ್ ಟೀಮ್ ಇಸ್ ಗಾಟ್ ಸಮ್ 2 to 3 ವೆರಿ ಗುಡ್ ಪ್ಲೇಯರ್ಸ್. ತುಂಬ ಚೆನ್ನಾಗಿದ್ದಾರೆ ಎಲ್ಲರೂ. ಈ 100% ನಾನು ಹೇಳಬಲ್ಲೆ, 8th ನೀವೇನು ಮ್ಯಾಚ್ ನೋಡೋಕೆ ಬರ್ತೀರಿ, ಇಟ್ ವಿಲ್ ಬಿ ಎ ವೆರಿ ಟಫ್ ಮ್ಯಾಚ್. ಇಟ್ ವಿಲ್ ಬಿ ಡೆಫಿನೆಟ್ಲಿ ಎ ವೆರಿ ಟಫ್ ಮ್ಯಾಚ್. ನಮಗೂ ಅದೊಂದು ಚಾಲೆಂಜೇ. ಬಿಕಾಸ್ ನಾವು ಹೈದರಾಬಾದ್ ಯಾವಾಗ ಆಡಿದ್ದೀವೋ ಆ್ಯಕ್ಚುಲಿ ನಮ್ಮದು ಗೇಮ್ಸಲ್ಲಿ ಒಂದು ಸ್ವಲ್ಪ ವಿನ್ನಿಂಗ್ ರೇಷಿಯೋ ಅವ್ರದ್ದೇ ಜಾಸ್ತಿ ಇರೋದು ಆ್ಯಕ್ಚುಲಿ ನಮ್ಮಿಬ್ಬರ ಮೇಲೆ ಬಿದ್ದಾಗ. ಬಟ್ ವಿ ಹ್ಯಾವ್ ಆಲ್ವೇಸ್ ಗಿವನ್ ಅ ಟಫ್ ಮ್ಯಾಚ್, ಟಫ್ ಸೈಡ್. ಆ್ಯಂಡ್ ನಾವು ಲಾಸ್ಟ್ ಸೀಸನ್ ನೋಡೋಕೆ ಹೋದ್ರೆ ನೀವು ಎಷ್ಟು ಫೈಟ್ ಕೊಟ್ಟಿದ್ದೀವಿ ನಾವು ಅಂದರೆ, ಅವರು ಒಂದು ಲಾಸ್ಟ್ ಓವರಲ್ಲಿ ಇಷ್ಟು ಬಾಲ್ಸ್ಗಳಲ್ಲಿ ಟೋಟಲ್ ಸ್ಕೋರ್ ಹೊಡೆದ್ರೆ ಸೆಮಿಫೈನಲ್ ಕ್ವಾಲಿಫೈ ಆಗಬೇಕು. ಅವರು ಬರೀ ಗೆಲ್ಲೋದು ಮಾತ್ರ ಅಲ್ಲ, ಟಿಪ್ಪರ್ ಲಾಗ ಹೊಡೆದ್ರೆ ಹೊಡೆಯಕ್ಕೆ ಬಿಡಲಿಲ್ಲ ನಾವು. ಮ್ಯಾಚ್ ಸೋತ್ವದ್ವಿ ಬಟ್ ಕ್ವಾಲಿಫೈ ಆಗಲಿಲ್ಲ. ಆ ಥರ ಒಂದು ನಮಗೂ ಅವ್ರಿಗೂ ಚಾಲೆಂಜು ಕಾಂಪಿಟೇಷನ್ ಇದ್ದೇ ಇರುತ್ತೆ. ಬಟ್ ಐ ಥಿಂಕ್ ದೇ ಆರ್ ವಂಡರ್ಫುಲ್ ಸೈಡ್ ಆ್ಯಂಡ್ ಐ ಆಮ್ ಡೆಫಿನೆಟ್ಲಿ ಲುಕಿಂಗ್ ಫಾರ್ವರ್ಡ್ ಟು ದಟ್ ಮ್ಯಾಚ್. ಇಟ್ಸ್ ಗೋನಾ ಬಿ ಗ್ರೇಟ್ ಮ್ಯಾಚ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಪುಟಿಂಗ್ ದಟ್ ಹಿಯರ್ ಸರ್. ರಿಯಲಿ ಸರ್, ನೀವು ಹೇಳ್ತಾ ಇದ್ರಿ ಪ್ರತಿ ಪ್ಲೇಯರ್ಸ್ಗಳು ನಾವು ಫ್ರೀಯಾಗಿ ಹೋಗಿ ಪ್ಲೇ ಮಾಡ್ತಾ ಇದೀವಿ ಅನ್ನೋದು. ಅದ್ರ ಜೊತೆಗೆ ಫಸ್ಟ್ ಸೀಸನ್ ಅನ್ಸುತ್ತೆ, ಐ ಥಿಂಕ್ ಸೆಕೆಂಡ್ ಸೀಸನ್ ನಂಗೆ ನೆನಪಾಗ್ತಿಲ್ಲ, ಕೇಳಿದ್ ಸರ್, ನೀವು ಕಲಾವಿದರ ಸಂಘಕ್ಕೆ ಆ ಟ್ರೋಫಿನ ಗೆದ್ದು ಬಂದಂತ ಹಣವನ್ನು ಕಲಾವಿದರ ಸಂಘಕ್ಕೆ ಕೊಟ್ಟಿದ್ರಿ ಅಂತ ಹೇಳಿ ಕೇಳಿದ್ರಿ ಸರ್. ಅದು ನಿಜನಾ, ಹೇಗೆ ಸಂತೋಷ? ಹೌದು, ಫಸ್ಟ್ 3 years 4 years ಎವ್ರಿ ಬಿಟ್ ವಾಟ್ ಎವರ್ ದ ಕಾಂಟ್ರಿಬ್ಯೂಷನ್. ನನಗೆ ಅದನ್ನು ಮಾಮನೂ ಹೇಳಿದರು ದಟ್ ಮಾಮ ಆ್ಯಂಡ್ ರಾಕ್ಲೈನ್ ಸರ್ ಬಂದು ಅವಾಗ ಇದನ್ನು ಆಡಬೇಕು, ನೀವು ಇದನ್ನು ಆಡಿದ್ರೆ ಕಲಾವಿದರ ಸಂಘಕ್ಕೆ ಈ ಥರ ಅಮೌಂಟ್ ಬರುತ್ತೆ ಅಂತ ಹೇಳಿದ್ರು. ಐ ಡೋಂಟ್ ನೋ ದ ಮನಿ, ದ ಫಿಗರ್ ಅಂಡ್ ಆಲ್ ದಟ್. He's helped a lot there. That money has gone to ಕಲಾವಿದರ ಸಂಘ and we are very happy that ಅಷ್ಟು ದೊಡ್ಡದು ಒಂದು ಮಾಮಂದು ಡ್ರೀಮ್ ಏನಿತ್ತು ಅದರಲ್ಲಿ ನಮ್ಮದು ಒಂದು ಚಿಕ್ಕದು ಒಂದು ಕಾಂಟ್ರಿಬ್ಯೂಷನ್ ಇದೆ ಈ ಟೀಮ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಇದು CCL ಅಕೇಶನ್ ಆಗಿರೋದು. ಬಟ್ ಒಂದು ನಿಮ್ಮ ಪರ್ಸನಲ್ ಆಗಿ ಕೇಳಬೇಕು, ಯಾಕಂದ್ರೆ ನಿಮಗೂ ಮೊನ್ನೆ ಒಂದು ಕಪ್ ಹುಡ್ಕೊಂಡ್ ಬಂದಿತ್ತು, ಬಟ್ ನೀವು ರಿಜೆಕ್ಟ್ ಮಾಡಿದ್ರಿ ಅದನ್ನ, ಯಾಕಾಗಿ ಅನ್ನುವಂಥದ್ದು ಒಂದು ಹೇಳೋದಾದ್ರೆ. CCL ಕಪ್ ಅಲ್ವಲ್ಲ ಸರ್. ಇದು ಅವಕಾಶಗಳಂದ್ರೆ ಸ್ಯಾಲ್ರಿ ಏನೂ ಸಿಗ್ತಾ ಇಲ್ಲ ಪ್ಲೇಯರ್ಸ್ಗೆಲ್ಲ, ಬಟ್ ಇದು ಅವಕಾಶಗಳಂತ ನೋಡುವಾಗ CCL ಇಂದ ಯಾವ ರೀತಿ ಆಪರ್ಚುನಿಟಿ ಸಿಕ್ಕಿದೆ ಸರ್? ಅಂದರೆ ಕೊಲಾಬ್ರೇಷನ್ಸ್ ಬೇರೆ ಸ್ಟೇಟ್ ಇದ್ದು ಇಂಡಸ್ಟ್ರಿ ಜೊತೆಗೆ, ಅಂದರೆ ನಮ್ಮ ಕಲಾವಿದರಿಗೆ ಏನಾದ್ರು ಆಪರ್ಚುನಿಟೀಸ್ ಏನಾದ್ರು ಸಿಕ್ಕಿದೆಯಾ ಬಿಕಾಸ್ ಆಫ್ CCL ಆ ಥರ? ಎಸ್ ಸರ್, ನಮಗೂ ಸಿಕ್ಕಿದೆ, ಅವ್ರಿಗೂ ಸಿಕ್ಕಿದೆ. ಫಾರ್ ಎಕ್ಸಾಂಪಲ್ ಇವಾಗ ಸೊಹೇಲ್ ಅವರು ಅಲ್ಲಿ ಬಂದು ಭೇಟಿ ಆದಾಗ, ಸೊಹೇಲ್ ಅವರು ಈಗ ಸೌತ್ ಇಂಡಿಯನ್ ಫಿಲ್ಮ್ಸ್ ಮಾಡ್ತಾ ಇದ್ದಾರೆ, ನಮ್ಮವರೆಲ್ಲ ಅಲ್ಲಿ ಮಾಡ್ತಾ ಇದ್ದಾರೆ. ಪರಿಚಯಗಳಾದಾಗ ಸ್ಕ್ರಿಪ್ಟ್ಸ್ಗಳು ಎಕ್ಸ್ಚೇಂಜ್ಗಳಾಗ್ತವೆ. ಅವ್ರು ಬಿಟ್ಟಾಕಿ ನಮಗೆ ಆಗುತ್ತೆ. ಈಗ ನನಗೆ ಕರಣ್ ಯಾರು, ತ್ರಿವಿಕ್ರಮ್ ಯಾರ್ದು ಪರಿಚಯನೇ ಇರಲಿಲ್ಲ. ನನಗೆ ಮೀಟ್ ಮಾಡಿದ್ದೀವಿ, ಎಲ್ಲೋ ಹಾಯ್ ಬಾಯ್ ಮಾತಾಡಿರ್ಬೋದು. ಬಟ್ ಇವ್ರು ಯಾವ ಕ್ರಿಕೆಟಿಗೆ ಬಂದರೂ ನನಗೆ ಕ್ಲೋಸ್ ಆಗಕ್ಕೆ ಸ್ಟಾರ್ಟ್ ಆದರು. ದೆನ್ ವಿ ಸ್ಟಾರ್ಟೆಡ್ ಸ್ಪೀಕಿಂಗ್, ವಿ ಸ್ಟಾರ್ಟೆಡ್ ವರ್ಕಿಂಗ್ ಟುಗೆದರ್. ಇದೇ ಥರ ನನಗೆ ರಾಜೀವ್ ಪರಿಚಯ ಇಲ್ಲ, JK ಪರಿಚಯ ಇಲ್ಲ. ಇವರೆಲ್ಲ ಪರಿಚಯ ಆಗಿದ್ದು ನನಗೆ ಅಲ್ಲಿ ರಾಜ್ ಕಪ್ ಟೈಮಲ್ಲಿ ಆಗಿದ್ದು. ಅಲ್ಲಿಂದ ಒಂದು ಸಂಪರ್ಕ. ಅಗೇನ್ ನಾವು ಟುಡೇ ಆಲ್ ಆಫ್ ದೆಮ್ ಆರ್ ಡೂಯಿಂಗ್ ಸೋ ವೆಲ್. ಒಂದು ದಿಸ್ ಇಸ್ ಐ ಥಿಂಕ್ ದ ವೆರಿ ಬ್ಯೂಟಿಫುಲ್ ವೇ ಟು ಇಂಟ್ರಾಕ್ಟ್ ವಿತ್ ಈಚ್ ಅದರ್ ಆಸ್ ಅ ಟ್ಯಾಲೆಂಟ್ಸ್. ಅದು ಆಗಿದೆ 100%. ಆ್ಯಂಡ್ ಬೇರೆ ಟೀಮ್ನವರು, ಬೇರೆ ಮುಂಬೈ ಆಗಲಿ, ತೆಲುಗು, ತಮಿಳ್ ಕೂಡ ದೇ ಕೀಪ್ ಇನ್ ಟಚ್ ವಿತ್ ಆಲ್ ಆಫ್ ದೆಮ್ ಮಾಡ್ತಾ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ವಿಕ್ರಾಂತ್, ದ ಕ್ಯಾಪ್ಟನ್ ಆಫ್ ಚೆನ್ನೈ ಟೀಮ್, ಈಸ್ ವರ್ಕಿಂಗ್ ವಿತ್ ಅಖಿಲ್ ಇನ್ ತೆಲುಗು ಫಿಲ್ಮ್. ಅವ್ರ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ ಅವರು. ಸೊ ಇಟ್ ಇಸ್ ಅ ಕೊಲಾಬರೇಷನ್ ಆಫ್ ದಟ್ ಸಾರ್ಟ್. Bobby Deol got animal role because of CCL. ಏನಪ್ಪ? ಮೈಕ್ ಕೊಡಿ. CCL ಅಂಡ್ ಸ್ಟೇಟ್ ಅವಾರ್ಡ್ನ ಬ್ಯಾಲೆನ್ಸ್ ಮಾಡ್ಬೋದಾ? ಅಂದರೆ ಯಾವ ಥರ? ಎರಡು ಒಂದೇ ಈಕ್ವಲ್ ಅಂತಂತ ಅಂದರೆ ಕಪ್ಪು ರಿಜೆಕ್ಟ್ ಮಾಡಿದ್ರಿ ಅಂದ್ರೆ ಅದು CCL ಅಲ್ಲ ಅಂತಂದ್ರಲ್ಲ ಸರ್? CCL ಕಪ್ ಅಲ್ಲ ಅಂದೆ. ಅಲ್ಲ, ಸ್ಟೇಟ್ ಅವಾರ್ಡ್ ಒಬ್ಬ ಕಲಾವಿದರಿಗೆ ಕೊಡುವಂಥ ಒಂದು, ನಮ್ಮ ರಾಜ್ಯದಿಂದ ಕೊಡುವಂಥ ಒಂದು ಗೌರವಾನ್ವಿತ. ಇಲ್ಲಿ ಯಾವ್ದಾರ ಸ್ಟೇಟ್ ಅವಾರ್ಡ್ ಇಂಟರ್ವ್ಯೂ ಅಂತ ಇದೆಯೇನಪ್ಪ ಹೇಳಿ? ಎಲ್ಲಿ ಯಾವ್ದು ಮಾತಾಡ್ಬೇಕು ಅದೇ ಥರ ಮಾತಾಡಬೇಕು. ಅದರಲ್ಲಿ ಒಂದು ಪತ್ರ ಬರೆದಿದ್ದೀನಿ. ಆ ಪತ್ರನ ಇನ್ನೊಂದ್ಸತಿ ಬೇಕಾದ್ರೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ ಕನ್ನಡದಲ್ಲಿ. ನೀವು ಅದನ್ನು ತುಂಬ ಚೆನ್ನಾಗಿ ಓದಿ. ಅದ್ರ ಮೇಲೆ ಪ್ರಶ್ನೆಗಳೇ ಬರಬಾರ್ದು.
ಅದು ನನ್ನ ವೈಯಕ್ತಿಕ. ಆ್ಯಂಡ್ ಈ ವೇದಿಕೆ ಅದ ನೀವು ಹೇಳೋದಕ್ಕೆ ನಾನು ಕೇಳೋದು. ಕೇಳಿದ್ದು ಯಾರು? ನಾನು ಹೇಳದ್ನ? ಆ ಟಾಪಿಕ್ ಎತ್ತದ್ನ ನಾನು? ನೀವು ಕೇಳೋದಕ್ಕೆ ನಾನು ಅದನ್ನ ಅಲ್ಲಮ್ಮ, ಆ ಟಾಪಿಕ್ ಎತ್ತದ್ನ ನಾನು? ಯಾರು ಎತ್ತಿದ್ದು? ಅವ್ರು ಕೇಳಿದ್ರು, ಇದು ಸೀಸೆಲ್ ಕಪ್ ಅಲ್ಲ ಅಂತಂದೆ, ಮುಗೀತಲ್ಲ. ಇದು ಆ ವೇದಿಕೆನಪ್ಪ ಇದು? ಹೇಳಿ, ವೇದಿಕೆನ ಇದ್ದದು? ನೀವು ಹೇಳೋದಕ್ಕೆ ಅಲ್ವಾ ಸರ್ ಅದು ಕಬ್ಬಕ್ಕೆ ಪ್ರಶ್ನೆ ಯಾವ್ದಪ್ಪ? ಪ್ರಶ್ನೆ ಯಾರು? ನಾನು ಎತ್ತದ್ನ ಆ ಟಾಪಿಕ್ಕು? ಎತ್ತದ್ನ ಆ ಟಾಪಿಕ್ಕು? ಈಗ ಅಧಿಕ ಪ್ರಸಂಗ ಯಾಕೆ? ಅಧಿಕ ಪ್ರಸಂಗ ಏನಲ್ಲ. ಅದು ನನ್ನ ವೈಯಕ್ತಿಕ, ನನ್ನ ತುಂಬಾ ಬೆಲೆ ಬಾಳುವಂತ ಒಂದು ಪತ್ರ ಬರೆದು ಗೌರವಪೂರ್ವಕವಾಗಿ ಮಾತಾಡಿದಾಗ ಆ ಗೌರವಪೂರ್ವಕವಾಗಿ ಅದು ಅಲ್ಲೇ ಇರಬೇಕೇ ಹೊರತು ಯು ಕೆನಾಟ್ ಡಿಸ್ರೆಸ್ಪೆಕ್ಟ್ ಮೀ ಅಂಡ್ ಆಸ್ಕ್ ಮೀ ದಿಸ್ ಕ್ವೆಶನ್ ವೆನ್ ಐ ಆಮ್ ರೆಸ್ಪೆಕ್ಟಿಂಗ್ ಯು ಸೋ ಮಚ್. ಯು ಕೆನಾಟ್ ಡೂ ದ್ಯಾಟ್. ಅಲ್ಲ, ನೀವು ಹೋಲಿಕೆ ಮಾಡುತ್ತಲ್ವಾ ಸರ್? ಹೋಲಿಕೆ ಯಾರು ಮಾಡಿದ್ದು? ಅವ್ರು ಪ್ರಶ್ನೆ ಕೇಳಿದ್ರು, ಅದು ಅದಲ್ಲ ಅಂತ ನೀವು ಹೇಳೋದಕ್ಕೆ ಅವ್ರು ಕೇಳಿದ್ರು ಸರ್. ಈಗೇನಾದ್ರು ತಪ್ಪು ನಿಂಗೆ ಸಾರಿ ಹೇಳ್ಬೇಕೇನಪ್ಪ ನಾನು? ಸಾರಿ ಏನಿಲ್ಲ ಸರ್, ನಾನು ಮತ್ತೆ ಸಾರಿ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಬಿಟ್ಬಿಡಿ ಅಷ್ಟೇ. ನಾನು ಹೇಳುತ್ತೆ ಸರ್ ಅದನ್ನು. ನೀವೆಲ್ಲ CCL ಅಲ್ಲ ಅಂತ ಅದಕ್ಕೆ ಬಿಟ್ಬಿಡಿ state ಅಷ್ಟೇ. award ಅಂತ ಹೇಳುತ್ತೆ ಸರ್. ಟಾಪಿಕ್ ತೆಗೆದಿದ್ದವರಲ್ವಾ? ವಿಷ್ಣು ಸರ್, ಅದನ್ನ ಹೇಳ್ದೆ ತಾನೆ? ಒಂದು ಸ್ಮಾಲ್ ಕ್ಲಾರಿಫಿಕೇಶನ್. ವೇದಿಕೆ ಅಲ್ಲ ಅಂತ ಹೇಳ್ದೆ ತಾನೆ? ಸರ್, ವಿಷ್ಣು ಸರ್, ಈಗ ಒಂದು ಕ್ರಿಕೆಟ್ ಆರ್ಗನೈಸಿಂಗ್ ಇಷ್ಟು ದೊಡ್ಡದಾಗಿ ವೇದಿಕೆ ಮಾಡೋದು. ಅಲ್ಲ ಅಂತ ಹೇಳ್ದೆ ತಾನೆ? ಹಲೋ ಸರ್, ಈಗ ನೀವು ನಿಮಗೇನು ಬೇಕೋ ಆ ಉತ್ತರ ಕೊಡಬೇಕಾ ಸರ್? ಇಲ್ಲ ಅಂತಂದ್ರೆ ನನ್ನ ಮನಸ್ಸಲ್ಲಿದ್ದು ನಾನು ಬರ್ದಿದ್ದೀನೋ ಬರ್ದಿಲ್ವೋ, ನಾನು ಅಷ್ಟು ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾ ಇದ್ದೀನಿ ನಾನು, ಅಲ್ವಾ? ಗೌರವಪೂರ್ವಕವಾಗಿ ಮಾತಾಡಿದಾಗ ನಂದೇನೋ ಇರುತ್ತೆ ಅದರಲ್ಲಿ. ನಿಮಗೇನು ಉತ್ತರ ಬೇಕು ಅಷ್ಟೇ. CCL ಕಪ್ ಅಲ್ಲ ಅಷ್ಟೇನೆ, CCL ಕಪ್ ಅಲ್ಲ ಅಷ್ಟೇನೆ. ಕಪ್ಪ CCL ಕಪ್ಪ ನಾನು ಇದ್ರಲ್ಲಿ ಕುತ್ಕೊಂಡಿದೀವಲ್ಲ ಇಲ್ಲಿ. ಮಾಡಿದ್ಯಾರು? ಆ ಕಪ್ ಮಾಡಿದ್ವಿ, ಇದ್ಯಾಕಲ್ಲ ಅಂತ CCL ಕಪ್ ಅಲ್ಲಪ್ಪ ಅದು ಅಂತಂದೆ. ಹೋಲಿಕೆ ಮಾಡಿದ್ ಯಾರಪ್ಪ ಇಲ್ಲಿ? ತಾವು ಕೇಳಿ ಏನ್ ಕೇಳಬೇಕಂತ್ರಿ. ಲೆಟ್ಸ್ ಚೇಂಜ್ ದ ಟಾಪಿಕ್. ವಿಷ್ಣು ಸರ್, ಈಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಕ್ರಿಕೆಟ್ ಆರ್ಗನೈಸ್ ಮಾಡುವಂಥದ್ದು ಅಷ್ಟು ಈಸಿ ಅಲ್ಲ. ಬಟ್ ಅದ ಜಸ್ಟ್ ಅಂದರೆ ಇದರ ವ್ಯಾಲ್ಯೂ ಮೊತ್ತ ಅಂದರೆ IPL ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. 2022 ಅಲ್ಲಿ ಸಮ್ 90,000 CR ವರ್ಕ್ ಮಾಡಿದೆ. ಅದರ ನೆಕ್ಸ್ಟ್ 24 1,35,000 CR ವರ್ಕ್ ಆಗಿದೆ. ಸೊ 11 ವರ್ಷ ಆಯಿತು. ಅದರ ವ್ಯಾಲ್ಯೂ ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಗಿದೆ ಇವಾಗ CCLನ ವ್ಯಾಲ್ಯೂ? See, we never calculated based on value of what we earn, because end of the day, Sudeep is spending so much time with CCL. He's not charging them a single rupee. Compare any other celebrity or any other actor who is spending so much time, they will charge a bomb. So we haven't calculated our value based on actors' contribution or based on what we are doing. So valuation wise, we don't want to even think of that. And we don't want to compare also. See, pain comes when we compare ourselves with someone else. As long as we don't compare, we are happy. Sir, my question is for Vishnu sir. Let's keep about the CCL spirit, aggression, this, that, wrong. I want to ask you one question in the public interest. So such matches are paid with a cause. Usually when these benefit matches and friendly matches are played with a cause, and I want to know what is the cause for which the CCL is playing. This is, I want to, because you are the main brain behind the CCL, so I want to know what is the cause for that you are playing the CCL for 2025. Sir, to be frank, we have supported many causes in the past. We donated money for 100 heart surgeries in the past. We donated money for 100 surgeries for acid attack victims in the past. So as on today, it's like when we go on a flight, first keep mask, oxygen mask to yourself. So we are now trying to revive CCL and survive ourselves. In future, we'll definitely come back with a cause. This season, Causing means doesn't mean that No, you sir. have to incur the expenses. Let us spread the awareness in the society. Let us spread an awareness in the society and urge you, because the biggest challenge on the earth is sustainability. yes, definitely. So wherever the CCL matches are played, because CCL, I know, it includes all the people.
So irrespective of their reason, the caste and creed and all everything, let this awareness spread. It Sure, doesn't sir. cost much. No, sir. It's a great suggestion. We will Yeah, definitely yeah. And take let it up us- immediately. Let us, instead of play cards, Yes. and instead of saying 4 or 6, Yeah. let us say plant 6 trees, plant 4 trees like that. You Agreed, can say sir. Every time the batsman hits the boundary, let's play. No Yeah. 4. Yeah. No, so plant 6 trees or plant 4 trees like that. Sure, sir. I think this is what exactly we expect from CCL and CCL crowds. Done, sir. We definitely take your input and we will Yeah, implement exactly. it this season Because only. Sustainability is the big challenge, and nowadays we all have to work inclusively. Sure, sir. We will do it. ಸರ್ ನನ್ನ ಪ್ರಶ್ನೆ ಸುದೀಪ್ ಸರ್ಗೆ. ಸರ್ ಲಾಸ್ಟ್ ಟೈಮು ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ಚೆನ್ನೈ ಮ್ಯಾಚ್ ನಡೆದಾಗ ನಾನು ಮ್ಯಾಚ್ ನೋಡಕ್ಕೆ ಬಂದಿದ್ದೆ. ಅವಾಗ ನಾನು ಏನು ಅಂದ್ಕೊಂಡು, ಸುದೀಪ್ ಸರ್ನ ನೀವು ಅವತ್ತು ಬ್ಯಾಂಡ್ ಬಡಿತಿದ್ರಲ್ಲ, ಅದನ್ನ ನೋಡಿ ಅವತ್ತು ಮ್ಯಾಚ್ ಸೋಲೋ ಪೊಸಿಷನಲ್ಲಿತ್ತು, ಆದರೂ ಗೆದ್ವಿ ನಾವು. ನಿಮ್ಮ ಆ ಎನರ್ಜಿ ನೋಡಿ ನನಗೆ ಅನಿಸಿದ್ದು, ನನ್ನ ಜೀವನದಲ್ಲಿ ಒಂದು ಸರಿ ಸುದೀಪ್ ಸರ್ ಜೊತೆ ಮಾತಾಡಬೇಕು ಅಂದ್ಕೊಂಡು ನಾನು ಅವತ್ತೇ ಡಿಸೈಡ್ ಮಾಡಿದೆ ಸರ್. ಇವತ್ತು ನನ್ನ ಜೀವನದಲ್ಲಿ ಒಂದು ದೊಡ್ಡ ಸಾಧನೆ ಮಾಡಿದ್ದೀನಿ ಅನ್ಕೋತಿದ್ದೀನಿ, ನಿಮ್ಮ ಜೊತೆ ಮಾತಾಡ್ತಿದ್ದೀನಿ. ಬಟ್ ಪ್ರಶ್ನೆ ಏನಂದರೆ, ಮೊನ್ನೆ ತ್ರಿವಿಕ್ರಮ್ ಅವರು ಈ ಬಿಗ್ ಬಾಸಿಂದ ಹೊರಗೆ ಬಂದರು ಸರ್, ಅವ್ರ ಟೀಮಲ್ಲಿ ಆಡ್ತಾರ ಅನ್ನೋದು ಸರ್ ನಂದು ಪ್ರಶ್ನೆ. ಇದು ನನ್ನ ಜೀವನದ ಒಂದು ದೊಡ್ಡ ಸಾಧನೆ ಸರ್. ಇವತ್ತು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ. ಥ್ಯಾಂಕ್ ಯು ಸರ್. ಬಿಜಾಪ್ ಟೀಮಲ್ಲಿ ಇದ್ದಾರೆ. ವಿನಾಯಕ್ ಅಂತ ಸರ್ ನನ್ನ ಹೆಸರು. ಥ್ಯಾಂಕ್ ಯು ವಿನಾಯಕ್. ಸುದೀಪ್ ಸರ್, ಬರ್ತಾ ಇದ್ದಾರೆ ಅವರು. ಆಕ್ಚುಲಿ ಈಗ ಮೊನ್ನೆ ಹೊರಗಡೆ ಬಂದಿದ್ದಾರೆ. ಐ ಥಿಂಕ್ ಫ್ರಮ್ ಟುಮಾರೋ ಈಸ್ ಜಾಯ್ನಿಂಗ್ ದ ಪ್ರಾಕ್ಟೀಸಸ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸುದೀಪ್ ಸರ್, ಈ ಕ್ವಶನ್ ನಿಮಗೆ ಸರ್. 10 ವರ್ಷಗಳಿಂದ CCL ಹಾಡ್ಕೊಂಡು ಬರ್ತಿದ್ದೀರಾ. CCLಗಳಲ್ಲಿ ಇವತ್ತಿಗೂ ನಾನು ಮರೆಯೋದಕ್ಕೆ ಆಗಲ್ಲ ಅಂದರೆ ಈ ಒಂದು ಘಟನೆ ನೆನಪಿಸ್ಕೊಂಡ್ರೆ ಯಾವುದಾದ್ರೂ ಒಂದು ಘಟನೆ ಸರ್. ಈಗ CCL 10 ವರ್ಷಗಳಿಂದ ಹಾಡ್ಕೊಂಡು ಬರ್ತಿದ್ದೀರಾ, ಇವತ್ತವರೆಗೂ ಆ ಒಂದು ಘಟನೆ ಮರೆಯೋದಕ್ಕೆ ಆಗಲ್ಲ ಅಂದರೆ ಯಾವುದನ್ನ ನೆನ್ಸ್ಕೊಳ್ತೀರಾ ಸರ್? ಈ ಒಂದು ಸಮಯದಲ್ಲಿ ಯಾವುದಾದ್ರೂ ಒಂದು. ಸರ್, ಫಸ್ಟ್ ಟೈಮ್ ಕಪ್ ಗೆದ್ದಿದ್ದು, ಫಸ್ಟ್ ಟೈಮ್ ಕಪ್ ಗೆದ್ಕೊಂಡು ಇದೇ ಪೆವಿಲಿಯನ್ಗೆ ವಾಪಸ್ ಬಂದಾಗ ಫಸ್ಟ್ ಟೈಮ್ ನನ್ನ ತಾಯಿ ಕೈಲಿ ಅದನ್ನು ಕೊಟ್ಟಿದ್ದು. ಅವ್ರಿಗೆ ಅದನ್ನ ಎತ್ತಕ್ಕಾಗಲಿಲ್ಲ, ಸ್ವಲ್ಪ ಭಾರ ಇತ್ತು. ಬಟ್ ಅವ್ರ ಮುಖದಲ್ಲಿ ನೋಡಿದ್ದ ಖುಷಿ, ಬಿಕಾಸ್ ಯಾವುದು ಇಲ್ಲಿ ನಡಿಬೇಕಾದ್ರೆ ನಮ್ಮ ತಾಯಿ ಮ್ಯಾಚಸ್ ಮಿಸ್ ಮಾಡ್ತಾ ಇರಲಿಲ್ಲ, ಬಂದು ಕೂರೋರು. ಸೊ ಐ ಕ್ಯಾನ್ ನೆವರ್ ಫರ್ಗೆಟ್ ದ ಫಸ್ಟ್ ಟೈಮ್ ವಿ ವಾಕ್ಡ್ ಟು ದ ಗ್ರೀನ್ ಡ್ರೆಸ್ಸಿಂಗ್ ರೂಮ್ ವಿತ್ ದ ಕಪ್ ಆ್ಯಂಡ್ ಅಲ್ಲಿ ಅವ್ರ ಮುಖದಲ್ಲಿ ಆ ಹೆಮ್ಮೆ ನೋಡೋದಲ್ಲ. ಫೈನಲ್ ಆಗಿ ಮೂರನೇ ವರ್ಷ ನಾವು ಗೆದ್ದಾಗ, 3rd ಸೀಸನ್ ಗೆದ್ದಿದ್ದು. ಸೊ ಐ ಕ್ಯಾನ್ ನೆವರ್ ಫರ್ಗೆಟ್ ದಟ್, ಬಿಕಾಸ್ ಆ ಒಂದು ಕಪ್ ಗೆಲ್ಲೋದಕ್ಕೆ ಭಾಳ ಒದ್ದಾಡಿದ್ದೀವಿ ನಾವು. 2 ಸತಿ ಸರ್, ಆ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಟೀಮ್ ತುಂಟಾಟಗಳು ಹೇಗಿದ್ವು ಸರ್? ಯಾವುದಾದ್ರೂ ಒಂದು ನೆನ್ಸ್ಕೊಳಕ್ಕಾದ್ರೆ ತುಂಟಾಟಗಳು ಸರ್, ನಿಮ್ಮ ಟೀಮ್ ಅವರು ಮಾಡೇ ಮಾಡಿರ್ತಾರೆ ಸಾಮಾನ್ಯವಾಗಿ, ಅದ್ರಲ್ಲಿ ಯಾವುದಾದ್ರೂ ಒಂದು ನೆನ್ಸ್ಕೊಳ್ಳೋದಾದ್ರೆ ಇವತ್ತಿಗೂ ಮರೆಯೋಕೆ ಆಗಲ್ಲ ಅಂದರೆ? ಅದೆಲ್ಲ 9 ಗಂಟೆ ರಾತ್ರಿ ಮೇಲೆ ಇರುತ್ತೆ ಸರ್. ಸಿಕ್ಕಾಪಡೆ ಇರುತ್ತೆ ಎಲ್ಲರದ್ದು ತುಂಟಾಟಗಳು. ಸೊ ಬಟ್ ಈಗ ವೆನ್ ಎವ್ರಿಬಡಿ ಜಾಯಿನ್ ಅದಿದ್ದೇ ಇರುತ್ತಲ್ಲ, ಒಂದು ಮಜಾ ಮಾಡ್ತಾರೆ, ಪೂಲ್ ಸೆಷನ್ಸ್ ಇರುತ್ತೆ, ಜೋಕ್ಸ್ ಮಾಡ್ಕೋತಾರೆ, ಇರುತ್ತೆ, ಅವೆಲ್ಲ ಇರುತ್ತೆ. ಒಂದು ಗೇಮ್ ಅಂತ ಹೋಗ್ಬೇಕಾದ್ರೆ ಮಾತ್ರ ನಾವು ಸೀರಿಯಸ್ ಆಗಿ ಆಡೋದು. ಮಿಕ್ಕಿ ಟೈಮಲ್ಲಿ ಐ ಥಿಂಕ್ ದೇ ಆಲ್ ಹ್ಯಾವ್ ದೇರ್ ಫನ್ ಆ್ಯಂಡ್ ದಟ್ಸ್ ಅ ಗ್ರೇಟ್ ಥಿಂಗ್, ಬಿಕಾಸ್ ದಟ್ ಇಸ್ ವಾಟ್ ಕೀಪ್ಸ್ ದ ಟೀಮ್ ಬಾಂಡ್. ಆ ಟೀಮ್ ಬಾಂಡಿಂಗ್ ಅದು ಬೇಕಾಗುತ್ತೆ. ಸೊ ಎಲ್ಲರೂ ಅವ್ರವ್ರದ್ದೇ ತುಂಟಾಟಿಗಳಿದ್ದಾವೆ, ತುಂಬ ಇದ್ದಾವೆ. ಸರ್, ನೀವು ಹೇಳಿದ್ರು ಒಂದು ಕಪ್ಪು ಗೆದ್ದಾಗ ನಮ್ಮ ತಾಯಿಗೆ ಕೊಟ್ರಿ ಅಂತ ಹೇಳಿ, ಆಗ ಅವರ ಸಂತೋಷ, ಅವ್ರ ಮುಖದಲ್ಲಿ ಇರುವಂತಹ ಮಂದಹಾಸ, ಅವ್ರಿಗೇನು ಹೇಳಿದ್ರು ಸರ್ ಆ ಒಂದು ಸಂದರ್ಭದಲ್ಲಿ ನಿಮಗೆ? ಸೈಲೆಂಟ್ ಸರ್, ಏನು ಹೇಳಲಿಲ್ಲ. ಅವ್ರು ಸೈಲೆಂಟ್ ಆಗಿದ್ರು, ಖುಷಿ ಪಡ್ತಾ ಇದ್ರು, ಸೈಲೆಂಟ್ ಆಗಿದ್ರು. ನಾವೆಲ್ಲ ಅಳೋದು ನೋಡ್ತಾ ಇದ್ರಲ್ಲ ಅವರು. ಸೊ ಅದಕ್ಕೆ ನಾನು ನಿಮಗೆ ಅವಾಗಲೇ ಹೇಳಿದ್ದು, ಬೆಂಗಾಲ್ ಹತ್ತಿದ್ದು ನಾನು ನೋಡಿದ್ದೀನಿ. ಬಿಕಾಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ದೇ ಫೆಲ್ಟ್, ದಟ್ ಪೇನ್, ದ ವೆಯ್ಟ್. ಬೆಂಗಾಲ್ ಹಸ್ ಬಿನ್ ಪ್ಲೇಯಿಂಗ್ ಫಾರ್ 9 seasons ನಾವು 9 ಸೀಸನ್ ಆಡಿದ್ದಾರೆ ಬೆಂಗಾಲು. 9 ಸೀಸನ್ ಕಾದಿದ್ದಾರೆ ಇದಕ್ಕೆ, ಈ ಕ್ಷಣಕ್ಕೆ. ಅವ್ರದ್ದು ಸೆಮಿಫೈನಲ್ಸಿಗೆ ಬರೋದೇ ದೊಡ್ಡ ಕನಸಾಗಿತ್ತು ಅವ್ರದ್ದು. ಬರೋದಲ್ಲದೆ ಕಪ್ಪು ಗೆದ್ರು. ಐ ಥಿಂಕ್ ಅದಕ್ಕೆ ಹೇಳಿ ನಿಮ್ಗೆ ಅವ್ರ ನಂಗೆ ಅರ್ಥ ಆಗುತ್ತೆ ಅಂದ್ಬಿಟ್ಟು. ಸೊ ಅವತ್ತಿಗೆ ನಾವು ಎಲ್ಲ ತುಂಬ ಬಿಕ್ಕಿ ಹೇಳ್ತಾ ಇದ್ವಿ ನಾವು ಆ್ಯಕ್ಚುಲಿ. ಸೊ ಆಬ್ವಿಯಸ್ಲಿ ನಮ್ಮ ತಾಯಿ ಇನ್ನೇನು ಹೇಳ್ತಾರೆ ಸರ್. ಐ ಮೀನ್ ಶಿ ಜಸ್ಟ್ ಟ್ಯಾಪ್ಡ್. ದಟ್ಸ್ ಆಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿ ಕ್ವಶನ್ಸ್. ಇದೀಗ ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಒಬ್ಬರು ಎಕ್ವಿಪ್ಮೆಂಟ್ ಪಾರ್ಟ್ನರ್ ಒಬ್ಬರು ಮಾತನಾಡೋರಿದ್ದಾರೆ, ದಯವಿಟ್ಟು ಅವರೊಬ್ಬರ ಮಾತನ್ನು ಕೇಳಬೇಕು. SG ಗೌತಮ್ ಫ್ರಮ್ SG, ದಯವಿಟ್ಟು ಬರಬೇಕು. ಗೌತಮ್. ಎಸ್. Hello, my name is Gautam and I'm really excited to be here. Firstly, I would like to thank Ashok sir and Kicha sir for giving me the opportunity to be for SG to become the equipment partner.